ಪೆಟ್ರೋಲ್ ಬಂಕ್ಗೆ ಹೋದಾಗ ಇವರ ಮೇಲೆ ಬೀಳುವ ಹೊರೆ ಎಷ್ಟು? ಲೆಟ್ಸ್ ಟಾಕ್ ಅಬೌಟ್ ಇಟ್ ನಾವ್. ಬನ್ನಿ ಹೋಗೋಣ. ನೋಡಿ, ಈಗ ಪೆಟ್ರೋಲ್ ಡೀಸೆಲ್ ಮತ್ತು ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ಗೆ 3 ರೂಪಾಯಿ ಏರಿಕೆ ಆಗಿದೆ, ಡೀಸೆಲ್ಗೆ 3.5 ರೂಪಾಯಿ ಏರಿಕೆ ಆಗಿದೆ. ಒಂದು ದ್ವಿಚಕ್ರ ವಾಹನ ಅಂತ ಅನ್ಕೊಳ್ಳಿ, ದಿನಕ್ಕೆ 1 ಲೀಟ್ರ್ ಬಳಕೆ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಸರಾಸರಿ 1 ಲೀಟ್ರ್ ಎಷ್ಟ್ರಿ? ಒಂದು 40 ಮೈಲೇಜ್ ಕೊಡ್ಬೋದೇನ್ರಿ ಒಂದು ಗಾಡಿ? ಈ ಥರದ್ದೊಂದು ಗಾಡಿ ಯಾವುದಿದೆ, ಹೀರೋ ಹೊಂಡಾ ಸ್ಪ್ಲೆಂಡರ್ ಗಾಡಿ ಅಂತ ಅನ್ಕೊಳ್ಳೋಣ. ಅಥವಾ ಒಂದು 50 ಕೊಡ್ಬೋದೇನ್ರಿ? 60 ಅಂತಾರೆ ನಮ್ಮವರು, ಒಂದು 50 ಅನ್ಕೊಳ್ಳೋಣ ರೀ. ಆವರೇಜ್ 50 ಇಟ್ಕೊಳ್ಳೋಣ ರೀ. ಒಂದು 50 ಕಿಲೋಮೀಟ್ರ್ ಪಾಪ ಆ ಕಡೆ ಈ ಕಡೆ ಎಲ್ಲ ಪ್ರಯಾಣ ಮಾಡ್ಕೊಂಡು ಬರ್ಬೇಕಾಗತ್ತಲ್ವೇನ್ರಿ? ಹಾಗಾಗಿ ನಾನು ತುಂಬ ಬೇಸಿಕ್ ಇಟ್ಕೊಂಡಿದ್ದೀನಿ, ಆಯ್ತಾ? ಒಂದು ದ್ವಿಚಕ್ರ ವಾಹನ ದಿನಕ್ಕೆ 1 ಲೀಟ್ರ್ ಬಳಕೆ ಅಂದರೆ ಎಷ್ಟಾಯ್ತು ರೀ? 30 ಲೀಟರ್ಸ್ ಪರ್ ಮಂತ್. ಹೋಗ್ಬೋಣ, ಮುಂದಕ್ಕೆ ಹೋಗ್ತಾ ನಾವು ಸಾಕ್ತಾ ಹೋಗೋಣ. ಓಕೆ, 30 ಲೀಟರ್ಸ್ ಪರ್ ಮಂತ್ ಅಂತಂದ್ರೆ ಸರಾಸರಿ ಹೆಚ್ಚಳ 90 ರೂಪಾಯಿ ಆಗುತ್ತೆ. ಅಂದರೆ 3 ರೂಪಾಯಿ ಅಂತ ಅಂದ್ಕೊಂಡ್ರು ಕೂಡ ಪೆಟ್ರೋಲ್ಗೆ 100 ರೂಪಾಯಿ ಜಾಸ್ತಿ ಆಯಿತು. 100 ರೂಪಾಯಿ ಅವರ ಜೇಬಿಗೆ ಕತ್ತರಿ ಬಿತ್ತು. ಸರ್ಕಾರ ಎಷ್ಟು ಕೊಡ್ತಾ ಇದೆ? ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಕೊಡ್ತಾ ಇದೆ. ಅಂದರೆ ನೀವು 100 ರೂಪಾಯಿ ಇಲ್ಲಿ ಕಳ್ಕೊಂಡ್ರಿ. ಗೊತ್ತಾಯ್ತಾ? ಐ ಕರೆಕ್ಟ್? ಪೆಟ್ರೋಲು ಇವಾಗ 103 ರೂಪಾಯಿ ಆಗಿದೆ, ಡೀಸೆಲ್ಲು 89 ರೂಪಾಯಿ 20 ಪೈಸೆ ಆಗಿದೆ. ಸೊ ಒಂದು ಕುಟುಂಬ, 4 ಜನರಿರುವ ಒಂದು ಕುಟುಂಬ, excess of 100 rupees they are losing from their pockets because of the price hike in diesel and petrol. ನಾವು ಸಿಕ್ಕಾಪಟ್ಟೆ 3,000 ಕೋಟಿ 4,000 ಕೋಟಿ 18,000 ಕೋಟಿ ಎಲ್ಲ ಮಾತಾಡೋದು ಬೇಡ. ಒಂದು ಕುಟುಂಬದ ಉದಾಹರಣೆಯನ್ನಾಗಿ ಮಾತ್ರ ತೆಗೆದುಕೊಂಡು ಮಾತಾಡೋಣ ಇವತ್ತು. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಹಾಲಪ್ಪ, ಹಾಲ್ ಬಗ್ಗೆ ಬಂದ್ಬಿಡ್ತೀನಿ ನಾನು. ಅದೇ ಕುಟುಂಬದ ಉದಾಹರಣೆನೇ. ಹಾಲಿನ ದರವನ್ನು ವರ್ಷದಲ್ಲಿ ಇವರು 2 ಬಾರಿ ಏರಿಕೆ ಮಾಡಿದ್ದಾರೆ. ಮೊದಲು ಲೀಟ್ರಿಗೆ ಹೆಚ್ಚಾಗಿದ್ದು 3 ರೂಪಾಯಿ, ಇದೀಗ ಲೀಟ್ರಿಗೆ ಹೆಚ್ಚಾಗಿದ್ದು 2 ರೂಪಾಯಿ. ಅಂದರೆ ಟೋಟಲ್ ನಾನು ಬರೀ ನೀಲಿ ಪ್ಯಾಕೆಟ್ ಮಾತ್ರ ತಗೊಳ್ತಾ ಇದ್ದೀನಿ ಇಲ್ಲಿ, ಗಮನಿಸಿ. 3 + 2 5 ರೂಪಾಯಿ ಕಳೆದ 1 ವರ್ಷದ ಅವಧಿಯಲ್ಲಿ ಜಾಸ್ತಿ ಆಗಿದೆ. ಗೊತ್ತಾಯ್ತಾ? 1 ಲೀಟರ್ ಸದ್ಯದ ಹಾಲಿನ ದರ ನೀಲಿ ಪ್ಯಾಕೆಟ್ಗೆ 44 ರೂಪಾಯಿ ಇದೆ. ಅಂದರೆ ಎಷ್ಟು ಜಾಸ್ತಿ ಆಗುತ್ತೆ? 5 ರೂಪಾಯಿ ಜಾಸ್ತಿ ಆಗುತ್ತೆ. ಅಂತಂದರೆ ಒಂದು ಲೋಯರ್ ಮಿಡಲ್ ಕ್ಲಾಸ್ ಇನ್ಕಮ್ ಇರುವಂಥ ಫ್ಯಾಮಿಲಿಗೆ ಪ್ರತಿದಿನಕ್ಕೆ 1 ಲೀಟರ್ ಹಾಲು ಬೇಕು ಅನ್ಕೊಳ್ಳಿಯಪ್ಪ. ಯಾರೋ 4 ಸಲ ಕಾಫಿ ಕುಡಿಯೋರು ಇರ್ತಾರೆ, 1-2 ಸಲ ಟೀ ಕುಡಿಯೋರು ಇರ್ತಾರೆ, ಒಂದು ಪುಟಾಣಿ ಮಗು ಇರುತ್ತೆ, ಆ ಮಗುಗೆ ಹಾಲು ಕುಡಿಸ್ಬೇಕಾಗತ್ತೆ. ಗೊತ್ತಾಯ್ತಾ? ಒಂದು ಕುಟುಂಬ 1 ಲೀಟರ್ ದಿನಕ್ಕೆ ಬಳಕೆ ಮಾಡಿದ್ರು ಕೂಡ 30 ಲೀಟರ್ ಬಳಕೆ ಆಗತ್ತೆ ಪ್ರತಿ ತಿಂಗಳಿಗೆ. ಅಲ್ಲಿ 150 ರೂಪಾಯಿ ಅವ್ರ ಜೇಬಿಂದ ಢಮಾರ್. ಗೊತ್ತಾಯ್ತಾ? ಫಸ್ಟು ಪೆಟ್ರೋಲಿಂದ 100 ರೂಪಾಯಿ ತಿಂಗಳಿಗೆ ಡಮಾರ್, ಹಾಲಿಂದ ಆನ್ ಅನ್ ಆವರೇಜ್ ಒಂದು ಕುಟುಂಬಕ್ಕೆ 150 ರೂಪಾಯಿ ಢಮಾರ್. ಇದಾದ ಮೇಲೆ ಈ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಬಗ್ಗೆ ನಾನು ಬರ್ತೀನಿ. ಏನಪ್ಪ ಈ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದರೆ? ಏನು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದರೆ ಈ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಮತ್ತೊಂದಾಯಿತು, ಟ್ರಾನ್ಸ್ಪೋರ್ಟೇಷನ್ ಪ್ರೈಸಸ್ ಜಾಸ್ತಿ ಆಯಿತು. ಇವೆಲ್ಲ ಜಾಸ್ತಿ ಆಗಿದ್ರಿಂದ ಏನಾಯಿತು? ತರಕಾರಿ ಬೆಲೆನೂ ಜಾಸ್ತಿ ಆಯಿತು. ತರಕಾರಿ ಬೆಲೆ ಎಷ್ಟು ಜಾಸ್ತಿ ಆಯಿತು? ಹಣ್ಣು, ತರಕಾರಿ, ಸೊಪ್ಪು ಬೆಲೆ ನಿರಂತರವಾಗಿ ಏರಿಕೆ ಆಯಿತು. ಗೊತ್ತಾಯ್ತಾ? ಈ ಹಣ್ಣು ತರಕಾರಿ ಏರಿಕೆಯಿಂದ ಈ ಫ್ಯಾಮಿಲಿಗೆ ಹೊರೆ. ಅವರು ಪ್ರತಿ ತಿಂಗಳಿಗೆ ಇಷ್ಟು ಬಜೆಟ್ಟು ಅಂತ ಇಟ್ಕೊಳ್ತಾ ಇದ್ರು. ಈ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದ್ದರಿಂದ ಏನಾಯಿತು? ಟ್ರಾನ್ಸ್ಪೋರ್ಟ್ ಚಾರ್ಜಸ್ಸು, ಬೇರೆ ಬೇರೆ ಚಾರ್ಜಸ್ಗಳು, ಬೇರೆ ಬೇರೆ ವಿವಿಧವಾದಂಥ ಚಾರ್ಜಸ್ಗಳು ಅಥವಾ ಹ್ಯಾಂಡ್ಲಿಂಗ್ ಚಾರ್ಜಸ್ಸು ಪ್ರತಿ ತಿಂಗಳು ಅಂದಾಜು ಜನರಿಗೆ 500 ರೂಪಾಯಿ ಎಕ್ಸ್ಟ್ರಾ ಹೊರೆ. ಲೆಕ್ಕ ಹಾಕೊಳ್ಳಿ, ಸರ್ಕಾರ ನಿಮ್ಗೆ 2,500 ಕೈ ಕೊಡುತ್ತೆ. ಬಟ್ ಕಳೆದ ಹಲವು ತಿಂಗಳುಗಳಿಂದ ನಿಮ್ಮ ಕೈಯಿಂದ ಹೋಗ್ತಾ ಇರೋದೆಷ್ಟು? ಅಥವಾ ನಿನ್ನೆ ಮೊನ್ನೆಯಿಂದ ಕಳೆದ 1 ವಾರದಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ರಿಂದ
ನೀವು 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀರಿ ಆನ್ ಅನ್ ಆವ್ರೇಜ್ ಪ್ರತಿ ತಿಂಗಳಿಗೆ ನೀವು 30 ಲೀಟರ್ ಬಳಸ್ತೀರಿ ಅನ್ನೋದಾದರೆ, ಆಯಿತಾ, 1 ಲೀಟರ್ ಹಾಲು ಬಳಸ್ತೀರಿ ಅನ್ನೋದಾದರೆ ನೀವು ಇವತ್ತಿನಿಂದ 5 ರೂಪಾಯಿ ಎಕ್ಸ್ಟ್ರಾ ಆಗಿರೋದ್ರಿಂದ ಕಳೆದ 12-13 ತಿಂಗಳಿಂದ ನೀವು 150 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀರಿ. ಸರ್ಕಾರ ನಿಮಗೆ 2000 ಕೊಡ್ತಾ ಇದೆ. ತರಕಾರಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಟೊಮೆಟೊ 100 ರೂಪಾಯಿಗೆ ಬಂದು ನಿಂತ್ಕೊಂಡಿದೆ. ಒಂದು ಫ್ಯಾಮಿಲಿ 500 ರೂಪಾಯಿ ಹೆಚ್ಚಿಗೆ ಕೊಡಬೇಕಾಗ್ತಾ ಬರ್ತಾ ಇದೆ ಇವತ್ತು ತರಕಾರಿಗೆ. ದಿನಸಿಗೂ ಬಂದ್ಬಿಡ್ತೀನಿ ನಾನು. ದಿನಸಿ ಆಲ್ಸೋ ಸೇಮ್. ಯಾಕೆ? ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗಿರುತ್ತೆ, ಮತ್ತೊಂದು ಜಾಸ್ತಿ ಆಗಿರುತ್ತೆ, ಬೇರೆ ಬೇರೆ ಜಾಸ್ತಿ ಆಗಿರುತ್ತೆ. ಅಕ್ಕಿ, ಬೇಳೆ, ಡಿಟರ್ಜೆಂಟು, ಎಣ್ಣೆ ಅಂದರೆ ಯಾವುದು ನಾನು ಹೇಳ್ತಾ ಇರೋದು? ಗ್ರೌಂಡ್ನಟ್ ಆಯಿಲ್ಲು, ರಿಫೈನ್ಡ್ ಆಯಿಲ್ಲು, ಆಮೇಲೆ ಟೂತ್ ಪೇಸ್ಟು, ಟೂತ್ ಬ್ರಷ್ಷು, ಸೋಪು, ಮತ್ತೊಂದು ಮಗದೊಂದು, ಅದೆಲ್ಲ ಸೇರಿ ನಾನು ಅದಕ್ಕೆ ಹೇಳಿದ್ದು ನಿಮ್ಮ ಮನೇಲಿ ಎಷ್ಟೆಷ್ಟು ಅಂತ ಒಂಚೂರು ಲೆಕ್ಕ ಹಾಕೋಬೇಕು ನೀವು ಅಂತ. ಗೊತ್ತಾಯ್ತಾ? ನಿಮ್ಮ ಮನೇಲಿ ಲೆಕ್ಕ ಹಾಕಿ ತಿಂಗಳು ತರಿಸಿದ್ರಾ? ಇನ್ನೇನು 1ನೇ ತಾರೀಕು ಬರ್ತದಲ್ಲ, ತಿಂಗಳ ತರಿಸ್ತಿರಲ್ಲ ನೀವು. ತರಿಸಿದ್ರಾ? 700 ರೂಪಾಯಿಯಷ್ಟು ಜನರಿಗೆ ಹೊರೆ ಬೀಳ್ತಾ ಇದೆ. ಯಾಕೆ? ಇಟ್ಸ್ ಆಲ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಎಸ್, ನೀವು ಕೇಳ್ಬೋದು, ನೀವು ನನಗೆ ಕೇಳ್ಬೋದು, ಏನೋ ಅಲ್ಲಪ್ಪ ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಜಾಸ್ತಿ ಆಯಿತು, ಇದೆಲ್ಲ ಹೆಂಗೆ ಜಾಸ್ತಿ ಆಗಿಬಿಡುತ್ತೆ? ಎಕ್ಸಾಕ್ಟ್ಲಿ. ನೋಡ್ರಿ, ಹಾಲಿನ ಬೆಲೆ ಜಾಸ್ತಿ ಆದರೆ ಕಾಫಿ ಟೀ ಬೆಲೆ ಜಾಸ್ತಿ ಆಗುತ್ತೆ. ಹಾಲಿನ ಬೆಲೆ ಜಾಸ್ತಿ ಆದರೆ ಅದರ ಡಿರೈವೇಟಿವ್ಸ್, ಉಪ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗುತ್ತೆ. ಮಾಂಸಕ್ಕೂ ಬಂದ್ಬಿಡ್ತೀನಿ ನಾನು. ಮಾಂಸದ ಬೆಲೆ ಕೂಡ ಜಾಸ್ತಿ ಆಗಿದೆ. ಕಾರಣ ಏನು? ಒನ್ಸ್ ಅಗೇನ್ ಅವ್ರು ಟ್ರಾನ್ಸ್ಪೋರ್ಟೇಷನ್ ಅಂತಾರೆ. ಫಾರ್ ಎಕ್ಸಾಂಪಲ್ ಮೀನು ಅಂದ್ಕೊಳ್ಳಿ. ಈಗ ನಮ್ಮ ಫ್ರೆಂಡ್ ಒಬ್ರದ್ದು ಹೋಟ್ಲಿದೆ ಬೆಂಗಳೂರಿನಲ್ಲಿ, ಭಾಳ ಫೇಮಸ್ ಹೋಟ್ಲು, ಆಯಿತಾ? ಆ ಫೇಮಸ್ ಹೋಟ್ಲು ತುಂಬ ಚಂದದ ಹೋಟ್ಲದು. ಆ ಹೋಟ್ಲು ಏನು ಮಾಡುತ್ತೆ ಅಂತಂದರೆ ಮಲ್ಪೆ ಬೀಚಿಂದ ಫ್ರೆಶ್ ಮೀನುಗಳನ್ನು ತರಿಸುತ್ತೆ. ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಜಾಸ್ತಿಯಾಗಿ ಅವರು ಏನು ಮಾಡ್ತಾರೆ, ಅವರ ಈ ಮಾಂಸದ ಉತ್ಪನ್ನಗಳಿಂದ ತಯಾರು ಮಾಡುವಂಥ ಡಿಶಸ್ ಮೇಲೆ 20-30 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದೇ ಮಲ್ಪೆ ಬೀಚಿಂದ ಬರುವ ಮೀನನ್ನು ಒಬ್ಬ ಗ್ರಾಹಕ ಒಂದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಅವನು ಜಾಸ್ತಿ ದುಡ್ಡು ಕೊಡಬೇಕು. ಅಥವಾ ಎಲ್ಲಿಂದಾನೋ ಚಿಕನ್ ಬರುತ್ತೆ, ಎಲ್ಲಿಂದಾನೋ ಮಟನ್ ಬರುತ್ತೆ, ಗೊತ್ತಾಯ್ತಾ? ಅದನ್ನು ಅವ್ನು ಪರ್ಚೇಸ್ ಮಾಡಬೇಕು ಅಂದರೆ ಇವತ್ತು ಗ್ರಾಹಕ KGಗೆ ನಿಮಗೆ ಬ್ರಾಯ್ಲರು, ಮತ್ತೊಂದು ಮಗದೊಂದು, ಅದೆಲ್ಲವೂ ಕೂಡ ನಾನು ಸೇರಿದಂತೆ ಅಂದಾಜು ಹೇಳ್ತಾ ಇದ್ದೀನಿ ನಿಮಗೆ, ಮುಂಚಿನಗಿಂತ 300 ರೂಪಾಯಿ ಬೆಲೆಯನ್ನು ನೀವು ಜಾಸ್ತಿ ಕೊಡಬೇಕಾಗತ್ತೆ. ಗೊತ್ತಾಯ್ತಾ? ಇನ್ನು ಬೆಳಗ್ಗೆ ಹಾಲು ಆಯ್ತಾ, ರಾತ್ರಿ ಆಲ್ಕೋಹಾಲಿಗೆ ಬರ್ಬೇಕಲ್ಲ ನಾವು, ಆಯ್ತಾ? ಪಾಪ ಹೆಣ್ಮಕ್ಳು ಕುಡಿಲಿಕ್ಕಿಲ್ಲ ಬಿಡಿ. 2023 ಜುಲೈನಲ್ಲಿ ಬಿಯರ್ 10%, ಮದ್ಯ ಅಂದರೆ ಹಾರ್ಡ್ ಲಿಕ್ಕರ್ 20% ಏರಿಕೆ ಮಾಡಿದರು. ಗೊತ್ತಾಯ್ತಾ? 3 ತಿಂಗಳ ಹಿಂದೆ ಮತ್ತೆ ಬಿಯರ್ 10%, ಮದ್ಯ 25% ದರ ಹೆಚ್ಚಳವಾಯಿತು. ಜುಲೈ 1ರಿಂದ ಮತ್ತೆ ಅಬಕಾರಿ ದರ ಹೆಚ್ಚಳಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ. ಇವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅವಾಗ ಪಾಪ ಇಷ್ಟೆಲ್ಲ ನಗ್ತಾ ಇರೋ ಈ ಕುಟುಂಬ, ಯಾವುದೋ ನಮ್ಮವ್ರು ಯಾರೋ ಫಾರಿನ್ದು ಒಂದು ಫೋಟೋ ಹಾಕಿರ್ಬೇಕು ಅಂತ ಅನಿಸ್ತದೆ, ಇರಲಿ ತೊಂದರೆ ಇಲ್ಲ, ಇಷ್ಟೊಂದೆಲ್ಲ ನಗ್ತಾ ಇರುವ ಈ ಕುಟುಂಬ ಪಾಪ ಹಾಗೆ ನಕ್ಕೊಂಡು ಕೂತ್ಕೊಂಡಿರೋಕ್ಕಾಗತ್ತೇನ್ರಿ? ಈ ಯಜಮಾನಿಗೆ 2000 ಬರುತ್ತೆ ಪಾಪ. ಈ ಪುಟಾಣಿ ಕೂಸುಗಳೆಲ್ಲ ಇದ್ದಾವೆ. ಇವರು ಸಾಹೇಬರು ಒಂದು ಸ್ವಲ್ಪ ಏನೋ ತಗೊಳ್ಳೋಣ ತಿಂಗಳಿಗೆ 1-2 ಸಲ ಅಂತ ಅಂದ್ಕೊಂಡ್ರೆ ಅಲ್ಲೂ ನಿಮ್ಗೆ ಎಷ್ಟು ಖರ್ಚಾಗುತ್ತೆ? ಯು ವಿಲ್ ಎಂಡ್ ಅಪ್ ಸ್ಪೆಂಡಿಂಗ್ ಮೋರ್ ಆನ್ ಆಲ್ಕೋಹಾಲ್. ಹೋಗೋಣ ಮುಂದಕ್ಕೆ. ನೆಕ್ಸ್ಟ್ ಪ್ಲೀಸ್. ಅಷ್ಟು ಮಾತ್ರ ಅಲ್ಲ, ಉಚಿತ ವಿದ್ಯುತ್ ಮಧ್ಯೆ ಕೂಡ ವಾಣಿಜ್ಯ ಬಳಕೆ ವಿದ್ಯುತ್ ದರ ಏರಿಕೆಯಾಗಿದೆ. ಈಗ ಫ್ರೀ ಕರೆಂಟು ಅಂತೀರಿ, ಕೈಗಾರಿಕೆ ಸೇರಿ ವಾಣಿಜ್ಯ ಬಳಕೆ ವಿದ್ಯುತ್ ದರ ಜಾಸ್ತಿ ಆಗಿದೆ. ಆಗ ಕೈಗಾರಿಕೆಗಳು ಏನು ಮಾಡ್ತಾವ್ರಿ? ಕೈಗಾರಿಕೆಗಳು ನಮಗೆ ಸಪ್ಲೈ ಮಾಡುವ ಪ್ರಾಡಕ್ಟ್ಗಳನ್ನು ಜಾಸ್ತಿ ದುಡ್ಡು ಮಾಡಿದಾವೆ. ಇವಾಗ ಅಂದಾಜು 300 ರೂಪಾಯಿ ಹೊರೆ ನಮ್ಮ ಮೇಲೆ ಬೀಳ್ತಾ ಇದೆ. ಯಾವುದೋ ಒಂದು ಕೈಗಾರಿಕೆ ಜಾಸ್ತಿ ಕಮರ್ಷಿಯಲ್ ಎಲೆಕ್ಟ್ರಿಸಿಟಿಯನ್ನು ಬಳಸಿದಂಥ ಕೈಗಾರಿಕೆ ಅದನ್ನು ಗ್ರಾಹಕನ ಮೇಲೆ ಪಾಸ್ ಆನ್ ಮಾಡುತ್ತೆ.
ಹಾಗಾಗಿ ನಾವು ಏನೋ ನಾಳೆ ಬಟ್ಟೆ ಖರೀದಿ ಮಾಡ್ತೀವೋ, ಮತ್ತೊಂದೇನೋ ಖರೀದಿ ಮಾಡ್ತೀವೋ, ಅಥವಾ ಯಾವುದೋ ಒಂದು ಕೈಗಾರಿಕೆ ಯಾವುದೋ ಒಂದು ಉತ್ಪನ್ನ ಖರೀದಿ ಮಾಡ್ತೀವೋ, ಯಾವುದಾದ್ರೂ ಆಗಿರ್ಬೋದು ರೀ, ಅದು 300 ರೂಪಾಯಿ ಹೆಚ್ಚಿಗೆ ಹೊರೆ ನಮ್ಮ ಮೇಲೆ ಬೀಳುತ್ತೆ. ಉಚಿತ ಬಸ್ ಪ್ರಯಾಣ ಇದೆ ಹೆಣ್ಮಕ್ಳಿಗೆ, ಅವರಿಗೆ ಶಕ್ತಿ ಯೋಜನೆ ಇದೆ. ಪಾಪ ಗಂಡು ಮಕ್ಕಳಿಗೆ ಏನೂ ಇಲ್ಲ. ಗಂಡಸರ ಪ್ರಯಾಣದ ದರವನ್ನು ಜಾಸ್ತಿ ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಶೀಘ್ರದಲ್ಲೇ ಸರ್ಕಾರಿ ಬಸ್ಗಳ ಪ್ರಯಾಣದ ದರ ಏರಿಕೆ ಆಗುವಂಥ ಚಾನ್ಸಸ್ ಇದೆ. ಇವೆಲ್ಲದರ ನಡುವೆ ನೆನಪಿರಲಿ, ಖಾಸಗಿ ಬಸ್ಗಳ ದರವೂ ಕೂಡ ದುಬಾರಿಯಾಗುವ ಚಾನ್ಸಸ್ ಇದೆ. ಯಾಕೆ ಅಂತಂದರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಒನ್ಸ್ ಅಗೈನ್, ಏನದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಪದೇ 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 ಅಂತಂದರೆ, ಇಟ್ಸ್ ಅನ್ ಎಕಾನಮಿ. ಇಟ್ಸ್ ಎಕಾನಮಿಲಿ ಏನು ಅಂತಂದರೆ, ನಿಮಗೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದರೆ ಒಂದು 1000 ಬಸ್ಗಳು 300 ಬಸ್ಗಳು ಇಟ್ಕೊಂಡಿರುವಂಥ ಮಾಲೀಕ ಒಂದು 20 ರೂಪಾಯಿ ಟಿಕೆಟ್ ಮೇಲೆ ಜಾಸ್ತಿ ಮಾಡ್ತಾನೆ ಅಂದ್ಕೊಳ್ಳಿ. ಸೊ ಅಂದಾಜು 200 ರೂಪಾಯಿ ಜಾಸ್ತಿ ಆಯ್ತಲ್ಲ ಒಂದು ಕುಟುಂಬಕ್ಕೆ. ಗೊತ್ತಾಯ್ತಾ? ನಾನು ಇದರಲ್ಲಿ ಸ್ಟ್ಯಾಂಪ್ಸ್ ಆ್ಯಂಡ್ ಡ್ಯೂಟೀಸು, ರಿಜಿಸ್ಟ್ರೇಷನ್ನು, ನೋಂದಣಿ, ಅದು ಇದು ಯಾವುದು ತರ್ತಾ ಇಲ್ಲ. ಮುದ್ರಾಂಕ ಮತ್ತೊಂದು ಯಾವುದೂ ತರ್ತಾ ಇಲ್ಲ. ಕಾರಣ ಯಾಕೆ ತರ್ತಾ ಇಲ್ಲ ಅಂತಂದರೆ, ಏನು ಪ್ರತಿದಿನ ಹೋಗ್ಬಿಟ್ಟು ಸೈಟ್ ರಿಜಿಸ್ಟರ್ ಮಾಡಿಸ್ತೀರಾ ನೀವು? ಇಲ್ಲ. ಪ್ರತಿದಿನ ಮನೆ ಕೊಂಡ್ಕೊಳ್ತೀರಾ? ಅಪ್ಪನಾಣಗೂ ಇಲ್ಲ. ಪ್ರತಿದಿನ ಅಪಾರ್ಟ್ಮೆಂಟ್ ತಗೊಳ್ತೀರೇನ್ರಿ? ಅಪ್ಪನಾಣಗೂ ಇಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದೆಲ್ಲವೂ ಕೂಡ ಪ್ರತಿದಿನದ ವಸ್ತುಗಳು ನಾವು ಬಳಸೋದು. ಫಾರ್ ಎಕ್ಸಾಂಪಲ್, ಕುಡಿಯೋ ನೀರಿಗೆ ಬನ್ನಿ ಕುಡಿಯೋ ನೀರಿಗೆ ರಾಜ್ಯದ ಹಲವು ಕಡೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನಾನು ಮುಂದೆ ಹೋಗೋಕ್ಕಿಂತ ಮುಂಚೆ ಇದನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನಿಮಗೆ. ಓಕೆ, ಸರ್ಕಾರ 2000 ಕೊಡ್ತಾ ಇದೆ, ಸರ್ಕಾರ ಗ್ಯಾರಂಟಿ ಅಂತ ಹೇಳ್ತಾ ಇದೆ, ಸರ್ಕಾರ 170 ರೂಪಾಯಿ ಅಕ್ಕಿ ಕೊಡ್ತಾ ಇದೆ, ಸರ್ಕಾರ 5 kg ಕೊಡ್ತಾ ಇದೆ, ಸರ್ಕಾರ 300, 400, 800 ರೂಪಾಯಿ, 1000 ರೂಪಾಯಿ ಉಳಿಸುವ ತನಕ ಕೂಡ ನಮಗೆ ವಿದ್ಯುತ್ತನ್ನು ಫ್ರೀ ಕೊಡ್ತಾ ಇದೆ. ಎಲ್ರಿಗೂ ಅಲ್ಲ, ಹಲವರಿಗೆ ಫ್ರೀ ಕೊಡ್ತಾ ಇದೆ. ಸರ್ಕಾರ ನಿರುದ್ಯೋಗದ ಭತ್ಯೆ ಕೊಡ್ತಾ ಇದೆ, ಅದು ಡಿಪ್ಲೊಮೊ ಹೋಲ್ಡರ್ಸ್ಗೆ. ಎಷ್ಟು ಜನ ಇದ್ದಾರೆ ಡಿಪ್ಲೊಮೊ ಹೋಲ್ಡರ್ಸು? ಕಡಿಮೆ ಜನ ಇದ್ದಾರೆ, ಕೆಲವು ಲಕ್ಷ ಸಂಖ್ಯೆಯಲ್ಲಿದ್ದಾರೆ. ಡಿಗ್ರಿ ಹೋಲ್ಡರ್ಸ್ ಕೂಡ ಇದ್ದಾರೆ. ಆದರೂ ಕೂಡ ಎಲ್ಲ ಡಿಗ್ರಿ ಹೋಲ್ಡರ್ಗಳು ಕೂಡ ಇದರಲ್ಲಿ ಬರೋದಿಲ್ಲ, ಈ ಪರ್ವ್ಯೂನಲ್ಲಿ ಬರೋದಿಲ್ಲ. ಗೊತ್ತಾಯ್ತಾ? ಇವೆಲ್ಲದರ ಜೊತೆಗೆ ಬೇರೆ ಬೇರೆ ಬೆಲೆ ಏರಿಕೆಯಿಂದ ಈಗಾಗಲೇ ಕಂಗಾಲಾಗಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆಯಿಂದ 100 ರೂಪಾಯಿ ಎಕ್ಸ್ಟ್ರಾ ಒಂದು ಫ್ಯಾಮಿಲಿ ಜೇಬಿಂದ ಹೋಗುತ್ತೆ. ತರಕಾರಿ ಬೆಲೆ ಏರಿಕೆಯಿಂದ 500 ರೂಪಾಯಿ ಹೋಗುತ್ತೆ. ಮಾಂಸದ ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರಿಂದ 300 ರೂಪಾಯಿ ಜಾಸ್ತಿ ಹೋಗುತ್ತೆ. ಮತ್ತು ದಿನನಿತ್ಯದ ಬಳಕೆಗಳ ವಸ್ತುವಿನ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಕ್ಯಾಸ್ಕೇಡಿಂಗ್ ಎಫೆಕ್ಟಿಂದ 700 ರೂಪಾಯಿ ಜಾಸ್ತಿ ಆಗುತ್ತೆ ನಿಮಗೆ. ಹಾಲಿನ ದರ ಜಾಸ್ತಿ ಆಗಿರೋದ್ರಿಂದ ಒಂದು ಕುಟುಂಬ ಪ್ರತಿ ತಿಂಗಳಿಗೆ 150 ರೂಪಾಯಿ, 1 ಲೀಟ್ರ್ ಆನ್ ಅನ್ ಆವ್ರೇಜ್, 1 ಲೀಟ್ರ್ ಬಳಸ್ತಾರೆ ಅಂತಂದರೆ ಆನ್ ಅನ್ ಆವ್ರೇಜ್ 150 ರೂಪಾಯಿ ಹೆಚ್ಚಿಗೆ ಸ್ಪೆಂಡ್ ಮಾಡಬೇಕಾಗತ್ತೆ. ನೀವು ಇನ್ನೂ ಒಂದು ಹೇಳ್ಬೋದು ನನಗೆ, 500 ml ಬಳಸ್ತಾರೆ ಅವಾಗ? ಆಗ್ಲೂನುವೆ ಎಕ್ಸಾಕ್ಟ್ಲಿ ದ ಪಾಯಿಂಟ್. 2 ರೂಪಾಯಿ ಹೆಚ್ಚಿಗೆ ಕೊಡಲೇಬೇಕಾಗತ್ತವ್ರು. ಗೊತ್ತಾಯ್ತಾ? 2 ರೂಪಾಯಿ ಹೆಚ್ಚಿಗೆ ಅವರು ಕೊಡಲೇಬೇಕಾಗತ್ತೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಪ್ಲಸ್ 3 ರೂಪಾಯಿ ಹಿಂದೆ ಜಾಸ್ತಿ ಮಾಡಿದ್ರಲ್ಲ, ಅದನ್ನೂ ಹೆಚ್ಚಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಅವ್ರಿಗೂ 5 ರೂಪಾಯಿ ಬರೋದು, ಅವ್ರಿಗೇನು ಕಡಿಮೆ ಬೀಳಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, 1 ಲೀಟ್ರ್ 2000 ರೂಪಾಯಿ, 2000 rupees, 2000 ರೂಪಾಯಿಗಳು ಸರ್. ಸ್ವಾಮಿ, ಅಲ್ಲಿಗೆ ಬಿತ್ತದು. ಇದನ್ನು ಯಾರು ಯೋಚನೆ ಮಾಡಿದ್ರು ಇಲ್ಲಿ ತನಕ? ಯಾರು ನಿಮ್ಮ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ರು? ನಮ್ಮ ಜೇಬಿಂದ ಎಷ್ಟು ಹೋಗ್ತಾ ಇದೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡಿದ್ರು? ಗ್ಯಾರಂಟಿಗಳ ಬಗ್ಗೆ ನನಗೆ ಯಾವ ಕೊರತೆ ಇಲ್ಲ, ಯಾವ ತಕರಾರಿಲ್ಲ, ಯಾವ ಸಮಸ್ಯೆ ಇಲ್ಲ. ಗ್ಯಾರಂಟಿನ ಒಂದು ಸರ್ಕಾರ ಘೋಷಣೆ ಮಾಡ್ತು, ಗ್ಯಾರಂಟಿನ ಕೊಡಬೇಕು ಅಂತ ಅಂದ್ಕೊಳ್ತು, ಸರಿ, ನೋ ಪ್ರಾಬ್ಲಮ್, ನನಗೆ ಅದ್ರ ಬಗ್ಗೆ ಯಾವ ತಕರಾರು ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.